ಯೇಸುವಿಗೆ ಸ್ತೋತ್ರ. ಇಂದು 21 ಜೂನ್ 2025. ಈ ದಿನದ ಧ್ಯಾನ ಭಾಗ ಯೂದನು ಬರೆದ ಪತ್ರಿಕೆ ಅದರ 17ನೇ ವಾಕ್ಯ. ಪ್ರಿಯರೇ, ನೀವಾದರೂ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅಪೊಸ್ತಲರು ಮೊದಲು ಹೇಳಿದ ಮಾತುಗಳನ್ನು ಜ್ಞಾಪಕ ಮಾಡಿಕೊಳ್ಳಿರಿ. ಯೂದನು ಆದಿಮ ಸಭೆಯಲ್ಲಿ ಕಳ್ಳತನದಿಂದ ಒಕ್ಕಿದ ಧರ್ಮಭ್ರಷ್ಟರನ್ನು ಗುರುತಿಸಿದ ನಂತರ ಅವರಿಗೆ ಬರಲಿರುವ ದೇವರ ನ್ಯಾಯವಿಧಿಯ ಕುರಿತಾಗಿ ತಿಳಿಸಿದ ನಂತರ ತಿರುಗಿ ಯೂದನು ಆದಿಮ ಸಭೆಯ ಮುಕ್ತ ದೇವಜನರಿಗೆ ಧರ್ಮಭ್ರಷ್ಟರಿಂದ ಹೇಗೆ ತಪ್ಪಿಸಿಕೊಳ್ಳಬೇಕೆಂಬ ಮಾರ್ಗಸೂಚಿಯನ್ನು ನೀಡುವಂಥವನಾಗಿದ್ದಾನೆ. ಕೇವಲ ಧರ್ಮಭ್ರಷ್ಟರನ್ನು ಗುರುತಿಸಿದರೆ ಮಾತ್ರ ಸಾಕಾಗುವುದಿಲ್ಲ. ಅವರ ತಪ್ಪಾದ ಬೋಧನೆಗಳಲ್ಲಿ ಬೀಳದಂತೆ ಅಥವಾ ಅವರ ದುರ್ಬೋಧನೆಯನ್ನು ಕೇಳಿ ಹೊಂದಿಕೊಂಡ ನಿಜವಾದ ರಕ್ಷಣೆಯನ್ನು ಕಾಪಾಡಿಕೊಳ್ಳುವಂಥದ್ದು ಪ್ರತಿ ಯಥಾರ್ಥ ವಿಶ್ವಾಸಿಗಳ ಅತ್ಯಗತ್ಯವಾಗಿದೆ. ಯೂದನು ಆದಿಮ ಸಭೆಯ ವಿಶ್ವಾಸಿಗಳನ್ನು ಪ್ರಿಯರೇ ಎಂದು ಸಂಬೋಧಿಸುವಂಥವನಾಗಿದ್ದಾನೆ. 3ನೇ ವಾಕ್ಯ ಪ್ರಾರಂಭವಾಗುವಂಥದ್ದು ಪ್ರಿಯರೇ ಎಂಬ ಪದದೊಂದಿಗೆ. ಪ್ರಿಯರೇ ಎಂಬ ಪದಕ್ಕೆ ಯೂದನು ಉಪಯೋಗಿಸಿರುವ ಮೂಲ ಗ್ರೀಕ್ ಪದ ಅಗಾಪಿಟಿಯೋಸ್, ಅರ್ಥ ಡಿವೈನ್ಲಿ ಲವ್ಡ್ ಒನ್, ದೈವಿಕವಾಗಿ ಪ್ರೀತಿಸಲ್ಪಟ್ಟವರು ಅಥವಾ ಲವ್ಡ್ ಬೈ ಗಾಡ್, ದೇವರಿಂದ ಪ್ರೀತಿಸಲ್ಪಟ್ಟವರು. ಯೂದನು ಬರೆಯುವಂಥದ್ದು ಅಥವಾ ಆದಿಮ ಸಭೆಗೆ ಯೂದನು ಮಾಡಿದಂತಹ ಧರ್ಮೋಪದೇಶ ಅನ್ನುವಂಥದ್ದು ಧರ್ಮಭ್ರಷ್ಟರ ಕುರಿತಾಗಿ ಯೇಸುವಿನ ಅಪೊಸ್ತಲರು ಮುಂಚಿತವಾಗಿ ನುಡಿದಿದ್ದನ್ನು ಜ್ಞಾಪಕ ಮಾಡಿಕೊಳ್ಳಿ ಎಂಬುದಾಗಿ. ಎಫೆಸ ಸಭೆಯ ಹಿರಿಯರನ್ನು ಮಿಲೇತಕ್ಕೆ ಕರೆಸಿಕೊಂಡಿದ್ದ ಪೌಲನು ಆ ಸಭೆಯ ಹಿರಿಯರಿಗೆ ಹೇಳಿದ್ದು, ದೇವರು ಸ್ವರಕ್ತದಿಂದ ಸಂಪಾದಿಸಿಕೊಂಡ ಸಭೆಯನ್ನು ಪರಿಪಾಲಿಸುವುದಕ್ಕಾಗಿ ಪವಿತ್ರಾತ್ಮನು ನಿಮ್ಮನ್ನು ಆ ಹಿಂಡಿನಲ್ಲಿ ಅಧ್ಯಕ್ಷರಾಗಿ ಇಟ್ಟಿರುವುದರಿಂದ ನಿಮ್ಮ ವಿಷಯದಲ್ಲಿಯೂ ಎಲ್ಲ ಹಿಂಡಿನ ವಿಷಯದಲ್ಲಿಯೂ ಎಚ್ಚರಿಕೆಯಾಗಿರಿ. ನಾನು ಹೋದ ಮೇಲೆ ಕ್ರೂರವಾದ ತೋಳಗಳು ನಿಮ್ಮೊಳಗೆ ಬರುವವೆಂದು ನಾನು ಬಲ್ಲೆನು. ಅವು ಹಿಂಡನ್ನು ಕನಿಕರಿಸುವುದಿಲ್ಲ. ಇದಲ್ಲದೆ ನಿಮ್ಮಲ್ಲಿಯೂ ಕೆಲವರು ಎದ್ದು ವ್ಯತ್ಯಾಸ ಬೋಧನೆಯನ್ನು ಮಾಡಿ ಯೇಸುವಿನ ಶಿಷ್ಯರನ್ನು ತಮ್ಮ ಹಿಂದೆ ಎಳಕೊಳ್ಳುವರು. ಅಪೊಸ್ತಲರ ಕೃತ್ಯ 20ನೇ ಅಧ್ಯಾಯ 28ರಿಂದ 30 ವಾಕ್ಯ. ಇಲ್ಲಿ ಪೌಲನು ಧರ್ಮಭ್ರಷ್ಟರನ್ನು ಹಿಡುಕೊಂಡು ಹೋಗುವ ತೋಳಗಳು ಎಂದು ಅಥವಾ ಕ್ರೂರವಾದ ತೋಳಗಳು ಎಂದು ಕರೆಯುವಂಥವನಾಗಿದ್ದಾನೆ. 2 ಪೇತ್ರ 2ನೇ ಅಧ್ಯಾಯ 1-2 ವಾಕ್ಯಗಳಲ್ಲಿ, ಅಂದರೆ ಯೂದನು ತನ್ನ ಪತ್ರಿಕೆಯನ್ನು ಬರೆಯುವುದಕ್ಕಿಂತ ಮುಂಚಿತವಾಗಿಯೇ ಪೇತ್ರನು ತನ್ನ ಪತ್ರಿಕೆಯ ಮೂಲಕ ಹೇಳಿರುವಂಥದ್ದು, ಇಸ್ರಾಯೇಲ್ಯರಲ್ಲಿ ಸುಳ್ಳು ಪ್ರವಾದಿಗಳು ಎದ್ದರಲ್ಲ, ಹಳೆ ಒಡಂಬಡಿಕೆಯನ್ನು ಉದ್ಧರಿಸಿ ಹೇಳಿರುವಂಥದ್ದು. ಅದೇ ಪ್ರಕಾರ ನಿಮ್ಮಲ್ಲಿಯೂ ಸುಳ್ಳು ಬೋಧಕರು ಇರುವರು. ಅವರು ನಾಶಕರವಾದ ಮತಭೇದಗಳನ್ನು ಕಳ್ಳತನದಿಂದ ಹುಟ್ಟಿಸುವರು. ಅವರ ನಿರ್ಲಜ್ಜ ಕೃತ್ಯಗಳನ್ನು ಅನೇಕರು ಅನುಸರಿಸುವರು ಎಂಬುದಾಗಿ. ಅದೇ ಪ್ರಕಾರ 2 ಪೇತ್ರ 3ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ ಪೇತ್ರನು ಹೇಳಿರುವಂಥದ್ದು, ಕಡೆಯ ದಿವಸಗಳಲ್ಲಿ ತಮ್ಮ ದುರಾಶೆಯ ಪ್ರಕಾರ ನಡೆಯುವ
ಕುಚೋದ್ಯಗಾರರು ಹೇಳುವರು ಎಂಬುದಾಗಿ. ಹೀಗೆ ಸಭೆಯಲ್ಲಿ ಒಳನುಗ್ಗಿದ್ದ ಧರ್ಮಭ್ರಷ್ಟರು ತಮ್ಮ ಭಕ್ತಿಹೀನ ಆಸೆಗಳಿಗೋಸ್ಕರ ಮುಕ್ತ ವಿಶ್ವಾಸಿಗಳ ಮನಸ್ಸುಗಳನ್ನು ಇಬ್ಬಾಗ ಮಾಡಿ ತಮ್ಮ ದುರಾಸೆಗಳ ಪ್ರಕಾರ ಜೀವಿಸುವಂಥವರಾಗಿರುತ್ತಾರೆ. ಹೀಗಿರಲಾಗಿ ಪ್ರೀತಿಯ ದೇವ ಜನರೇ, ನಿಮ್ಮನ್ನು ನೀವೇ ಕಾಪಾಡಿಕೊಳ್ಳುವಂಥದ್ದು ನಿಮ್ಮ ಆದ್ಯ ಕರ್ತವ್ಯವಾಗಿದೆ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.